ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ನಿನ್ನೆ ರೇವರ್ ಲೋಪಿ ಇತ್ತು. ಹಾಗೆಯೇ ಮತ್ತೊಂದು ಮಹತ್ವದ ಕಾರ್ಯಕ್ರಮ ಇತ್ತು. ಅದರ ಸಂಬಂಧ ಇದು ವಿಡಿಯೋ ಮಾಡೀನಿ. ಎಲ್ಲರಿಗೆ ಒಳಗೆ ಅಭಿಷೇಕ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಂಬಂಧ ಹೊರಗೆ ಹಾಲ್ ಮ್ಯಾಗ ಒಂದು ಭಗವಾನ್ರನ್ನ ಇಟ್ಟು ಅಲ್ಲಿ ಅಭಿಷೇಕ ಮಾಡತ್ತೀರಿ. ನಾವು ರೇವರ್ ಲೋಪಿ ಮುಗಿಸ್ಕೊಂಡು ಹೊಂಟಿದ್ದು. ಅದರ ಹೊರಗಡೆ ಹಿಂಗೆ ಮಂಟಪ ಹಾಕ್ಯಾರ ನೋಡ್ರಿ. ಈ ಮಂಟಪ ಹಾಕೋ ಕಾರಣ ಅಂದ್ರೆ ಇವತ್ತು ಮಹತ್ವದ ಕಾರ್ಯಕ್ರಮ ಒಂದಿತ್ತು. ಅದು ಹೇಳ್ತೀನಿ ನಿಮಗೆ. ಆ ಥರ ಶುದ್ಧೀಕರಣ ಎಲ್ಲ ಮಾಡ್ಕೋಕತ್ತೀರಿ. ಅದನ್ನು ನೋಡಿ ನಾವು ಮನೆಗೆ ಹೋದು. ಹಿಂಗೆ ಮಸ್ತ್ ಪೈಕಿ ರೆಡಿಯಾಗಿ ಬಂದೂರು ನಾವ್ರ. ಇದನ್ನು ಅವ್ರ ಮಂದಿರದಾಗ ಸಾಡಿ ತೊಗೊಂಡೇವ್ರಿ ಎಲ್ಲರೂ. ಆದರೆ ಇದು ಸಾಡಿ ಉಟ್ಕೊಂಡವ್ರ ಮಂಟಪದಾಗ ಹೋದು. ಭವ್ಯ ಮಂಗಲ ಕಲಶ ಸ್ಥಾಪನೆ ಐತ್ರಿ ಇವತ್ತು. ಮೊಟ್ಟ ಕಾರ್ಯಕ್ರಮ ಇತ್ತು. ಅದರ ಸಂಬಂಧ ಇವತ್ತು ರೆಡಿಯಾಗಿ ನಾವು ಹೋಗಿದ್ದು ರೀ. ಎಲ್ಲರೂ ಅಷ್ಟದ್ರವ್ಯ ಎಲ್ಲ ತೊಗೊಂಬರತ್ತೀರಿ. ಯಾರು ಹೆಂಗೆ ಬೇಕು ಹಂಗೆ ಅವ್ರಿಗೆ ಸಾಧ್ಯ ಆದಂಗೆ ಅವರೆಲ್ಲ ಡೆಕೋರೇಷನ್ ತೊಗೊಂಬಂದಿರು. ಅಷ್ಟದ್ರವ್ಯದ ಎಲ್ಲರೂ ಆ ಥರದ ಥಾಲಿ ಎಲ್ಲ ತಯಾರು ಮಾಡ್ಕೊಂಡು ತೊಗೊಂಬಂದಿರಿ. ಸಂಗೀತಗಾರನೂ ತರಿಸಿರು. ಮಸ್ತ್ ಪೈಕಿ ಅವ್ರು ಹಾಡಾನತ್ತೀರಿ. ನಾವು ಮಸ್ತ್ ಎಂಜಾಯ್ ಮಾಡತ್ತಿದ್ದು. ಇವು ನನ್ನ ಮಗ ರೀ. ಇವು ಅಷ್ಟೇ ಒಟ್ಟು ಅವ್ನು ತಿಳಿತಪೈಕಿದಿಂದ ಇದು ಮೊದಲನೇ ದೊಡ್ಡ ಕಾರ್ಯಕ್ರಮ ನಡಿಕತ್ತಿತ್ತು. ಅದ್ರ ಸಂಬಂಧ ನಾವು ಕೆಳಗೆ ಬಂದೇ ಇಲ್ಲ. ಅಲ್ಲೇ ಮ್ಯಾಗ ಇದ್ದೆ ಎಲ್ಲರ ಸಂಗಟ. ಒಂದು ಮಂಗಲ ಕಲಶದ ಸವಾಲ 7,07,077 ರೂಪಾಯಿಗೆ ಒಂದು ಮಂಗಲ ಕಲಶದ ಸವಾಲು ಹೋಗೈತ್ರಿ. ಬಾಕಿದು ಇನ್ನೂ ಇದ್ದು 3 ಲಕ್ಷ 5 ಲಕ್ಷ 4 ಲಕ್ಷ ಹಿಂಗೆ ಹೋಗ್ಯಾವ್ರಿ. ಮೊದಲನೇ ಮಂಗಲ ಕಲಶದ 7,07,077 ರೂಪಾಯಿ ಹೋಗೈತಿ. ಇವತ್ತದ ಕಾರ್ಯಕ್ರಮ ನಿನ್ನೆದ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಹೊರಗಿನ ಮಂದಿನೂ ಅಷ್ಟು ಬಂದರು. ಅಷ್ಟು ಎಂಜಾಯ್ ಮಾಡ್ರು. ನಾವು ಅಷ್ಟು ಎಂಜಾಯ್ ಮಾಡಿದ್ವು. ಯಾವ ಪದ್ಧತಿಲೇ ನಿನ್ನೆ ಕಾರ್ಯಕ್ರಮ ವ್ಯವಸ್ಥಿತ ಪಾರ ಆಯ್ತು ನೋಡ್ರಿ. ಥ್ಯಾಂಕ್ ಯು. ಧನ್ಯವಾದ.